ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ. ಇವತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಈ ಲಾಗಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸಂಜೆ ಟೈಮಲ್ಲಿ ನಾವು ವಾಕಿಂಗ್ ಬಂದಿದ್ವಿ. ನಾನು ಹೋಗ್ತಾ ದೀಪಕ್ ಅವರು ಒಂದು ವೆಡ್ಡಿಂಗ್ ಶೂಟ್ ಹೋಗಿದ್ರು, ಅಲ್ಲೇ ಡೈರೆಕ್ಟಾಗಿ ಬಂದರು. ಆಮೇಲೆ ಎಲ್ಲರೂ ಸೇರಿ ಮನೆಗೆ ಬಂದ್ವಿ. ತಳಿಗೆ ಇಲ್ಲಿ ಆಟ ಆಡೋಕೆ ಒಬ್ಬಳು ಫ್ರೆಂಡ್ ಇದ್ದಾಳೆ, ಪೂರ್ವಿ ಅಂತ. ಇನ್ನಿನ ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ಅವಳು ರೆಗ್ಯುಲರಾಗಿ ಇಲ್ಲೇ ಬರೋಣ ಅಂತ ಹೇಳ್ತಾ ಇರ್ತಾಳೆ. ಸೊ ನಮ್ಮ ಮನೆಯಿಂದ ಜಾಸ್ತಿ ದೂರ ಏನಿಲ್ಲ, ಅದಕ್ಕೆ ಇಲ್ಲಿ ಬರ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗೋಳಿ ಸೊಪ್ಪಿನ ಹಸಿ ಮಾಡೋಣ ಅಂತ, ಆಮೇಲೆ ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಹೊರಟಿದ್ದೀನಿ. ಗೋಳಿ ಸೊಪ್ಪು ಅಂದರೆ ನೆಲಬಸಳೆ ಅಂತ ಹೇಳ್ತೀವಲ್ಲ ಅದನ್ನು. ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಣಮೆಣಸು, ಆಮೇಲೆ ಉದ್ದಿನಬೇಳೆ, ಸಾಸಿವೆ ಕಾಳು ಎಲ್ಲ ಹಾಕಿ ನೆಲಬಸಳೆನ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರಾಯ್ತು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರಾಯ್ತು. ಆಮೇಲೆ ಬೇಯಿಸಿದೆಲ್ಲ ಆದಮೇಲೆ ಮೊಸರನ್ನು ಹಾಕ್ಕೊಂಡ್ರಾಯ್ತು. ಸ್ವಲ್ಪ ಕಾಯಿ ತುರಿನ ಕೂಡ ರುಬ್ಬಿ ಹಾಕ್ಕೊಂಡ್ರಾಯ್ತು. ಹಾಗೆ ಇನ್ನೂ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಬೇಕು, ಅದು ಸಖತ್ ಟೇಸ್ಟ್ ಕೊಡುತ್ತೆ. ಸುಮಾರಾಗಿ ಈ ಥರ ಸೊಪ್ಪಿನ ಹಸಿ ಮಾಡಿದಾಗ ಮತ್ತು ಬಾಳೆಕಾಯಿ ಹಸಿ ಎಲ್ಲ ಮಾಡಿದಾಗ ಈರುಳ್ಳಿನ ಸಣ್ಣದಾಗಿ ಹಸಿದೇ ಹೆಚ್ಚಾಕ್ತೀವಿ, ಸಖತ್ ಟೇಸ್ಟ್ ಕೊಡುತ್ತೆ. ಮೊಸರು ಜೊತೆ ಈರುಳ್ಳಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಸಿ ಕೂಡ ರೆಡಿ ಆಗುತ್ತೆ. ಹಾಗೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಗೊಜ್ಜು ಮಾಡ್ತಿದ್ರೆ ಹೇಗೆ ಅಲ್ವಾ, ಇದು ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುವಂಥ ಗೊಜ್ಜು. ಸ್ವಲ್ಪ ಮೆಂತೆ, ಜೀರಿಗೆ, ಸಾಸಿವೆ, ಒಣಮೆಣಸು, ಇಂಗು ಮತ್ತು ಒಣಗಿರೋ ಸೂಜಿಮೆಣಸು ಎಲ್ಲವನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮಾವಿನಕಾಯಿನೂ ಕೂಡ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಮಾವಿನಕಾಯಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಬಿದರೆ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೋಬೋದು, ಹೆಚ್ಚಿ ಬೇಯಿಸ್ಕೊಂಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಅಂತ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ಮಸಾಲ ಕೂಡ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಪ್ಪೆಲ್ಲ ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕಬೇಕು. ಇಲ್ಲಿ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಪದಾರ್ಥಕ್ಕೆ ಜೋನಿ ಬೆಲ್ಲ ಜೊತೆಗೆ ಕೊಬ್ಬರಿ ಎಣ್ಣೆ ಎಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಮಸಾಲೆಗೆ ಅರಿಶಿಣ ಕೂಡ ಹಾಕ್ಕೊಂಡಿದ್ದೆ, ಮರ್ತೋಯ್ತು ಹೇಳೋಕ್ಕೆ. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗಾಯಿತು. ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ಒಂದು ಒಗ್ಗರಣೆ ಕೂಡ ಹಾಕ್ಕೋತೀನಿ. ಕೊಬ್ಬರಿ ಎಣ್ಣೆ, ಒಣಮೆಣಸು, ಸಾಸಿವೆ ಜೊತೆಗೆ ಇಂಗನ್ನು ಹಾಕ್ಕೋತೀನಿ, ಉದ್ದಿನಬೇಳೆ, ಆಮೇಲೆ ಕರಿಬೇವು ಎಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಮತ್ತೆ ಕುದಿ ಬರೆಸಿ ಇಟ್ಕೋಬೋದು. ಒಂದು ವಾರ ಕೂಡ ಇಟ್ಕೋಬೋದು. ಇದನ್ನು ಮೊಸರನ್ನ ಜೊತೆ ಸೈಡ್ ಡಿಶ್ ಕೂಡ ಯೂಸ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ನಾನೇನು ಮಾಡ್ತೀನಿ ಅಂತ ನೋಡೋಕೆ ಬಂದಿದ್ಲು. ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ, ಅವ್ರ ಜೊತೆ ಆಟ ಆಡ್ತಿದ್ದಾಳೆ. ನೋಡಿ ಸಖತ್ತಾದ ಮಾವಿನಕಾಯಿ ಗೊಜ್ಜು ರೆಡಿ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲವೂ ಕೂಡ ಇರುತ್ತೆ, ಸಖತ್ತಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಿಂಗಿನ ಒಗ್ಗರಣೆ ಮಾಡಿದ್ದೀನಿ. ಹಾಗೆ ಆಗಲೇ ಹೇಳಿರೋ ಹಾಗೆ ಹಸಿ ಕೂಡ ರೆಡಿಯಾಗಿದ್ದಾಯಿತು. ಕೊನೆಯಲ್ಲಿ ಮೊಸರು ಮತ್ತು ಈರುಳ್ಳಿನೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಊಟದ ಸಮಯ. ಹಸಿ ಮತ್ತು ಮಾವಿನಕಾಯಿ ಗೊಜ್ಜು ಹಾಗೆ ಅನ್ನ, ಮೊಸರು ಎಲ್ಲ ಇತ್ತು, ಊಟ ಮಾಡ್ತಿದ್ದೀವಿ. ರೊಟ್ಟಿ ಪಲ್ಯ ಕೂಡ ಪಾರ್ಸಲ್ ತೊಗೊಂಡಿದ್ದೀವಿ. ಹಾಗೆ ಮಳೆ ಬೇರೆ ನೋಡಿ, ಹೊರಗಡೆ ಮಳೆ ಬಂತು. ಮಳೆ ಮಿಸ್ಟರ್ ದೀಪಕ್ ಅವರು ಎಲ್ಲಿ ಬಂದು ಕುತ್ಕೊಂಡಿದ್ದಾರೆ ಮಳೆ ಅಂತ. ಮುತ್ತ ಬೇಬಿ ನೋಡಿ ಎಲ್ಲಿ ಕುತ್ಕೊಂಡಿದ್ದಾಳೆ ಅಂತ. ಹಾಗೆ ನಾನು ಇವಾಗ ಒಂದು ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು, ಮೊಸರು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ಗೆ ಕೈಗೆ ಎಲ್ಲ ಅಪ್ಲೈ ಮಾಡ್ಕೊಂಡ್ರಾಯ್ತು. ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಮಾಮೂಲಿಯಾಗಿ ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಒಳ್ಳೊಳ್ಳೆ ಲಾಗ್ಸ್ ಬರೋದಿದೆ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.